ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ಮೂರು 3,66,241 ಕೇಸ್ಗಳನ್ನು, ಹೀಗೆ ಒಟ್ಟು 3,92,594 ಕೇಸ್ಗಳನ್ನು ತೀರ್ಮಾನ ಮಾಡಿದ್ದೇವೆ. ನಿಮಗೆ ತಿಳಿದಿರುವಂತೆ ಪೆಂಡಿಂಗ್ ಕೇಸಸ್ಸಲ್ಲಿ ಕಾಂಪೌಂಡೇಬಲ್ ಕೇಸಸ್ಸು, ಚೆಕ್ ಬೌನ್ಸ್ ಕೇಸಸ್ಸು, ಹಣ ರಿಕವರಿ, ಬ್ಯಾಂಕ್ ಕೇಸಸ್ಸು, ಅಪಘಾತ ಪರಿಹಾರಕ್ಕೆ ಸಂಬಂಧಪಟ್ಟ ಅರ್ಜಿಗಳು, ಕಾರ್ಮಿಕರ ಪರಿಹಾರ ಕಾಯ್ದೆ ಅಡಿ ಸಲ್ಲಿಸಿರುವ ಅರ್ಜಿಗಳು, ಲೇಬರ್ ಡಿಸ್ಪ್ಯೂಟ್ಸ್, ಎಲೆಕ್ಟ್ರಿಸಿಟಿ ಆ್ಯಕ್ಟಲ್ಲಿ ದಾಖಲಾಗುವ ಪ್ರಕರಣಗಳು, ವಾಟರ್ ಬಿಲ್ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು, MMRD ಕಾಯ್ದೆಯಲ್ಲಿ ಕೂಡ ದಾಖಲಾಗುವ ಪ್ರಕರಣಗಳು, ವೈವಾಹಿಕ ಸಂಬಂಧಕ್ಕೆ ಸಂಬಂಧಿಸಿದ ಪ್ರಕರಣಗಳು, ಭೂಸ್ವಾಧೀನ ಕಾಯ್ದೆಗೆ ದಾಖಲಾದ ಪ್ರಕರಣಗಳು, ಸರ್ವಿಸ್ ಮ್ಯಾಟರ್ಸ್ಗಳು, ಕಂದಾಯ ಕೇಸ್ಗಳು ಮತ್ತು ನ್ಯಾಯಾಲಯದಲ್ಲಿ ದಾಖಲಾಗುವ ಎಲ್ಲ ಸಿವಿಲ್ ನ್ಯಾಯಾಲಯಗಳು ಈ ರಾಜಿ ಪ್ರಕ್ರಿಯೆಯಲ್ಲಿ ಒಳಪಡಿಸಲಿಕ್ಕೆ ಅವಕಾಶ ಇದೆ. ಮತ್ತು ಅದನ್ನು ಆ ಪ್ರಕರಣಗಳಲ್ಲಿ ನಾವು ಪಕ್ಷಕಾರರನ್ನು ಈ ಜನತಾ ನ್ಯಾಯಾಲಯದ ಪ್ರಕ್ರಿಯೆ ಒಳಪಡಿಸಿ ಅವರ ಸ್ವಇಚ್ಛೆಯಿಂದ ಈ ರಾಜಿ ಪ್ರಕರಣಕ್ಕೆ ಒಪ್ಪಿ ಪ್ರಕರಣಗಳನ್ನು ತೀರ್ಮಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆವು. ಅದರ ಪರಿಣಾಮವಾಗಿ ಹಿಂದಿನ ಬಾರಿ ಒಟ್ಟು ಪೆಂಡಿಂಗ್ ಇರೋ ಕೇಸಸಲ್ಲಿ 26,353 ಕೇಸ್ಗಳು ತೀರ್ಮಾನ ಆಗಿದೆ. ಒಂದು, ನಬಾರ್ಡ್ನವರು ಇತ್ತೀಚೆಗೆ ನಮಗೆ ರೈತರಿಗೆ ಕೊಡ್ತಕ್ಕಂಥ ಸಾಲ ರೀಫೈನಾನ್ಸಿಂಗ್ ಅದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹೋದ ವರ್ಷ 5,600 ಕೋಟಿ ಇದ್ದದನ್ನ ಈ ವರ್ಷ 2,340 ಕೋಟಿ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ಟು ಸೇ ಸುಮಾರು 58% ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅದು ನ್ಯಾಷನಲೈಸ್ ಬ್ಯಾಂಕ್ಗಳು ಕೊಡ್ತವೆ, ಸಾಲನ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತೇಳಿ ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು 5-6 ವರ್ಷ ನೋಡಿದಾಗ ಪ್ರತಿ ವರ್ಷ 5,000 ಕೋಟಿ ಮೇಲೆ ಹೆಚ್ಚಾಗಿ ಕೊಟ್ಕೊ ಬಂದಿದ್ದಾರೆ. ಈ ವರ್ಷ 24-25ಕ್ಕೆ 2,340 ಕೋಟಿ ಮಾಡಿದ್ದಾರೆ. 5,600 ಕೋಟಿಯಿಂದ ನಾವು 9,000 ಚಿಲ್ಲರೆ ಕೋಟಿ ಕೇಳಿದ್ದೇವೆ. ಬಿಕಾಸ್ 35 ಲಕ್ಷ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥದ್ದು. ಹಾಗಾಗಿ ಪ್ರೈಮ್ ಮಿನಿಸ್ಟರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ, ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದ್ದೀವಿ. ನಬಾರ್ಡ್ಗೆ ಹೇಳಬೇಕು, RBIಗೆ ಹೇಳಬೇಕು, 4% ನಬಾರ್ಡ್ ಕೊಡುತ್ತೆ ಸಾಲನ, ಬಡ್ಡಿ ಚಾರ್ಜ್ ಮಾಡೋದು ಅವರು 4%. ನಾವು ಕಮರ್ಷಿಯಲ್ ಬ್ಯಾಂಕ್ ಹೋದರೆ 9-10% ಮಾಡಿಬಿಡ್ತಾರೆ. ಮತ್ತು ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಶಾರ್ಟ್ ಟರ್ಮ್ ಲೋನ್ ಕೊಡ್ತಕ್ಕಂಥ 5 ಲಕ್ಷದವರೆಗೆ ಫ್ರೀ. भुवनेश्वर पहुंच चुके हैं और भुवनेश्वर में प्रधानमंत्री नरेंद्र मोदी जी को स्वागत करेंगे. समस्त करताल दे स्वागत करेंगे. माल्यरे समस्त स्वागत करेंगे. सभापति श्रीयुक्त मनमोहन सामल महोदय ओडिशा पर्व में उड़िया विरासत और गौरव के वो भव्य दर्शन, उड़ीसा के लोगों का स्नेह और अपनापन, वो मेरे लिए बहुत ही यादगार पल है. आज मुझे बाबा लिंगराज की पावन धरती पर आने का सौभाग्य मिला है.
मैं इस एकाम्र क्षेत्र को प्रणाम करता हूं। मैं महाप्रभु जगन्नाथ के चरणों में प्रणाम करता हूं। साथियों, यहां एयरपोर्ट पर ही इतनी संख्या में आपका आना, उड़ीसा के लोगों का आना, और मुझे तो इसका एंड दिखता ही नहीं है, लोग ही दिखते हैं। आपके इस प्यार के लिए मैं आपका बहुत आभारी हूं। और मैं देख रहा हूं कि एक उमंग, ऊर्जा, आपके चेहरों पर खुशी, चमक, मैं देख भी रहा हूं, मैं अनुभव कर रहा हूं। और ये चमक बता रही है कि महाराष्ट्र चुनाव के नतीजों ने, हरियाणा के चुनाव के नतीजों ने, और इन दिनों देश भर में जो उपचुनाव हुए उससे जो नतीजे आए हैं, पूरे देश में कैसा विश्वास भर दिया है, ये मैं आपके आंखों में देख रहा हूं। प्रधानमंत्री नरेंद्र मोदी आज ओडिशा में है भुवनेश्वर। ಉತ್ತಮ ಸೇವೆ ಸಲ್ಲಿಸಲು ಎಲ್ಲ ರಾಜ್ಯಗಳ ಮಕ್ಕಳು ಹಾಗೂ ಎಲ್ಲ ಮಾನವತೆಗಳು ಈ ಕಾರ್ಯಕ್ರಮಕ್ಕೆ ಇಟ್ಬಿಟ್ಬಿಟ್ಟು ಪ್ರೀತಿ ವಿಶ್ವಾಸ. ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು, ಅವತ್ತಿನ ಶಿಕ್ಷಣ ಹೇಗಿತ್ತು, ಮಕ್ಕಳ ನೀವೆಲ್ಲರೂ ಸುಂದರ ಭಾರತದಲ್ಲಿ ಹುಟ್ಟಿದ್ದೀರಿ, ಸಮೃದ್ಧ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿರಿ. ಜವಾಹರ್ಲಾಲ್ ನೆಹರೂಜಿಯವರು ಭಾರತ ದೇಶದ ಸ್ವತಂತ್ರ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಗಳು. ಅವರು ತಮ್ಮ ಜನ್ಮದಿನವನ್ನು ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆಯಾಗಿ ಮಾಡೋಣ ಅಂತ ಹೇಳಿ ಅವರು, ಯಾಕಂದರೆ ಮಕ್ಕಳಂದರೆ ಅವರಿಗೆ ವಿಶೇಷವಾದಂಥ ಪ್ರೀತಿ, ವಿಶೇಷವಾದಂಥ ಕಾಳಜಿ. ಯಾಕೆ ಅಂತಂದರೆ ಇವತ್ತಿನ ಮಕ್ಕಳು ನಮ್ಮ ನಾಡಿನ ದೇಶದ ಶಕ್ತಿ ಮತ್ತು ಭವಿಷ್ಯ ಅಂತ ಹೇಳಿ ಮಾನ್ಯ ದಿವಂಗತ ಜವಾಹರ್ಲಾಲ್ ನೆಹರೂಜಿ ಅವರ ಜನ್ಮದಿನವನ್ನು ಮಕ್ಕಳಿಗೋಸ್ಕರ ಅರ್ಪಣೆ ಮಾಡಿದರು. ನಾವು ಯಾವ ಸಮಾಜ ಈ ಮಕ್ಕಳಿಗೆ ಬಿಟ್ಟು ಹೋಗ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವ ಮೌಲ್ಯಗಳು ಈ ಮಕ್ಕಳ ಒಳಗಡೆ ನಾವು ಬಿತ್ತನೆ ಮಾಡ್ತೀವಿ ಅಂತಕ್ಕಂಥದ್ದೇ ಬಹಳ ಮುಖ್ಯ. ಮಕ್ಕಳು ಬೆಳೆದು ಹೇಗೆ ಆಗ್ತಾರೆ ಅಂತ ಪರಿಕಲ್ಪನೆ ನಮ್ಮಲ್ಲಿ ಇದೆಯಲ್ಲ, ಹೇಗೆ ಆಗಬೇಕು ಅಂತ ಆ ಪರಿಕಲ್ಪನೆ ಇಟ್ಕೊಂಡು ನಾವು ನಮ್ಮ ಕೆಲಸಗಳು, ಕಾರ್ಯಗಳು, ವರ್ತನೆಗಳು, ನಮ್ಮ ಜವಾಬ್ದಾರಿಗಳು ನಿಭಾಯಿಸ್ತಾ ಇದ್ದೀರಾ ಅಂತ ನಾವೇ ನಾವು ಕೇಳ್ಕೋಬೇಕು. ಶ್ವೇತಾ ಅವರು ಆದ್ಯದ ಸ್ನೇಹಿತರಿಗೆ ಪ್ರಾಣವನ್ನು ಕಾಪಾಡಲು ಸರ್ ಮಣಿಕಂಠ ಆರ್ ಮಾಸ್ಟರ್ ಅವರಿಗೆ ಅಭಿನಂದನೆ. ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ನೀಡಲಾಗುತ್ತೆ ಎಲ್ಲ ಮಕ್ಕಳು. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗರಣೆ. ವಂದನೆಗಳು.